सबको जय मसीह की। भाई हमारे बीच में परमेश्वर के वचन को बांटने के लिए वो बेंगलुरु से उलरी भैया है। उनको स्वागत करेंगे, परमेश्वर के वचन को बांटेंगे। ಸರ್ ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯ ತಂದೆ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿಯೂ ಕೂಡ ನಿಮ್ಮ ವಾಕ್ಯಗಳನ್ನ ಕೇಳೋದಕ್ಕೆ ಅಪ್ಪ ನಿಮ್ಮ ಸನ್ನಿಧಿ ನಾವು ಬಂದಿದ್ದೀವಿ. ನಿಮ್ಮ ಜೊತೆ ಮಾತಾಡಿ ನಮ್ಮನ್ನ ನಡೆಸಿ ನೀವು ನಮ್ಗೆ ಏನ್ ಹೇಳಲಿದ್ದೀರೋ ಅಪ್ಪ, ನಮ್ಗೆ ಏನ್ ಕಲಿಸ್ಕೊಡಲಿದ್ದೀರೋ ಅದನ್ನ ನಾವು ಕೇಳಿ ನಡೆಯುವಂತೆ ನಿಮ್ ಸಹಾಯ ಮಾಡಿ. ನಿಮ್ಮ ಬಲವನ್ನು ನಮ್ಗೆ ಕೊಡಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೇಲೆ. ಸೊ ಎಲ್ಲರಿಗೂ ಕರ್ತನ ನಾಮದಲ್ಲಿ ಸ್ತೋತ್ರ. सभी को प्रभु यीशु मसीह के नाम से जय मसीह की। ಲಾಸ್ಟ್ ಇಯರ್ ತುಂಬಾ ಡೈಲಿ ಡಿವೋಷನ್ ಬರಕ್ಕಾಗಿಲ್ಲ. ಸೊ ಬೇರೆ ಸ್ವಲ್ಪ ಕೆಲ್ಸಗಳಿತ್ತು. ಸೊ ಈ ವರ್ಷದಿಂದ ಬರೋಣ ಅಂತಿದ್ದೀನಿ, ತಿಂಗಳಿಗೊಂದ್ಸತಿನಾದ್ರು. पिछले साल में एक मॉर्निंग डिवोशन में आने के लिए तो बहुत सारा दिक्कत हुआ था, लेकिन इस बार से हम मॉर्निंग डिवोशन में आने के लिए हम कोशिश करेंगे। ಓಕೆ. ಸೊ ಇವತ್ತು ನಾವು ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ, ಅಂದ್ರೆ ಮೋಶೆ ಬಂದು ಅವರು ಕೊನೆ ಸೇವೆ ಎಲ್ಲ ಮುಗಿಸ್ಬಿಟ್ರು. ಇವಾಗ ಯೋಶುವಾಗೆ ಆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ನಾವು ಬಂದಿದ್ದೇವೆ. अभी अभी हम देख सकते हैं व्यवस्था विवरण का 31 अध्याय में जब देखते हैं वहाँ पे देखा जाए तो मूसा का पूरा सेवकाई खत्म करके अभी यहोशू को देने का समय है। उस समय में हम आप लोग अभी आए हैं। ಸರಿ. ಯಾವ್ದಾದ್ರು ನೀವು ಹೊಸ ಕಾರ್ಯ ಮಾಡಕ್ ಹೋದಾಗ, ಇಲ್ಲಾಂದ್ರೆ ಯಾವ್ದಾದ್ರು ನಾವು ಗೊತ್ತಿಲ್ದೇ ಇರೋ ಕಾರ್ಯ ಮಾಡಕ್ ಹೋದಾಗ ನಮ್ಗೆ ಫಸ್ಟ್ ಭಯ ಬರುತ್ತೆ ಮನ್ಸಲ್ಲಿ. जब हमारा जीवन में एक नया काम को शुरू करने से पहले या एक जो नहीं मालूम है वो काम करने से पहले हम लोग को मन में एक पहला डर जो आता है। ಇಲ್ಲಿ ತನಕ ಬಂದು ಮೋಸೆ ಎಲ್ಲ ನಡೆಸ್ತಾ ಇದ್ರು, ಎಲ್ಲ ನೋಡ್ಕೋತಾ ಇದ್ರು, ಎಲ್ಲ ದೇವ್ರ ಮಾತು ಕೇಳ್ಬಿಟ್ಟು ಹೇಳ್ತಿದ್ರು, ಎಲ್ಲ ಬಂದು ಅವ್ರಿಗೆ ಅನುಕೂಲವಾಗಿತ್ತು. ಮೋಸೆ ಇದ್ರು ಲೀಡರ್ ತರ. ಇವಾಗ ಅವ್ರಿಗೆ ವಯಸ್ಸಾಯ್ತು, ಅವರು ದೇವ್ರ ಹತ್ರ ಹೋಗ್ತಾ ಇದಾರೆ. ಇವಾಗ ಜನ ಎಲ್ಲ ಬಂದ್ಬಿಟ್ಟು ಏನ್ ಮಾಡೋದಂತ ಗೊತ್ತಿಲ್ಲ. ಯೋಶುವಾಗೂ ಗೊತ್ತಿಲ್ಲ, ಇಸ್ರೇಲ್ ಜನರಿಗೂ ಗೊತ್ತಿಲ್ಲ. यहाँ पे जब देखते हैं पहले जो था एक लीडर का, जैसे एक मूसा ने चला रहा था, तो सब कुछ परमेश्वर का बात को सुनकर परमेश्वर का बातों को लोगों को बताने का सब कुछ एक लीडर का जैसे एक मूसा थे। लेकिन अभी मूसा को उम्र होने के कारण अभी इसराइल लोगों को नहीं मालूम है क्या करना है और यहोशू को भी नहीं पता चल रहा है क्या करना है। ಸೊ ಅವಾಗ ಏನಾಗ್ತಾ ಇದೆ, ದೇವ್ರು ಬಂದು ಕೆಲವು ವಾಕ್ಯಗಳನ್ನ ಮಾತಾಡ್ತಾ ಇದ್ದಾರೆ, ಕೆಲವು ಆಲೋಚನೆಗಳನ್ನ ಕೊಡ್ತಾ ಇದ್ದಾರೆ. ಭಯಭರಿತರಾಗಿದ್ದಾಗ ನಾವು ಹೇಗಿರ್ಬೇಕು ಎಂಬುದನ್ನು. यहाँ पे उस समय में परमेश्वर ने उन लोगों को कुछ हिम्मत दे रहे हैं कि जब हम लोग डर जब आते हैं तो उस समय हम लोग क्या करना है बोल के परमेश्वर क्या करते हैं, वहाँ पे कुछ बातों को बताते हैं। ನಾನ್ ಮೊನ್ನೆ ಒಂದ್ ಸಹೋದರನ ಸಂಧಿಸಿದೆ. ಅವ್ರು ದೊಡ್ಡ ಕೆಲ್ಸದಲ್ಲಿದ್ದಾರೆ, 25 ವರ್ಷ ಕೆಲಸ ಮಾಡಿದ್ದಾರೆ, ದೊಡ್ಡ ಆಫೀಸಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರು ಪಾಪ ಮಾತಾಡ್ಬೇಕಾದ್ರೆ ಪರ್ಸನಲ್ ಆಗಿ ಮಾತಾಡ್ತಿದ್ದೆ ಅವ್ರ ಹತ್ರ. ಅವ್ರ ದೇವ್ರ ಮಗ ಅಲ್ಲ, ಅವಿಶ್ವಾಸಿ. ಅವ್ರ ಹೃದಯದಲ್ಲಿ ಅಷ್ಟು ಭಯ, ನಾಳೆ ಏನಾಗತ್ತೋ, ಯಾವಾಗ ಕೆಲ್ಸದಿಂದ ತೆಗೆದ್ಬಿಡ್ತಾರೋ ಅಂತ ಒಂದು ಭಯ ಅವ್ರಿಗೆ. पिछले दिनों में मैं एक व्यक्ति से मिला था, एक बहुत सीनियर था। वो एक जगह पे काम करते हैं, बहुत साल से कर रहे हैं, लेकिन उनका मन में एक डर है कि कब वो काम से निकाल देंगे, कब हमारा काम से हटा देंगे हमको बोल के वो एक डर है उनके मन में। ಸೊ ನೀವು ಮನುಷ್ಯನ ಇವಾಗ ನೀವು ಇವತ್ತು ಒಂದು 10 ಜನ ಸಂಧಿಸಿದ್ರೆ, 10 ಜನ ಹತ್ರ ಹೋಗಿ ನೀವು ಪರ್ಸನಲ್ ಆಗಿ ಮಾತಾಡಿದ್ರೆ 10 ಜನರ ಹತ್ರ 10 ರೀತಿಯಾದ ಭಯಗಳು ಇರುತ್ತೆ. जब हम इंसानों से जब मिलते हैं, 10 लोगों से जब मिलते हैं तो 10 लोगों के अंदर 10 तरीके से एक डर रहता है। ಸರಿ. ದೇವ್ರು ಬಂದು 2 ವಾಗ್ದಾನ, 1 ಎಚ್ಚರಿಕೆ ಕೊಡ್ತಾರೆ ಈ ಅಧ್ಯಾಯದಲ್ಲಿ. ये अध्याय में जब देखते हैं 2 आज्ञा देते हैं उन लोगों को। ಇಲ್ಲ, 2 ವಾಗ್ದಾನ, 1 ಕಟ್ಟಲೆ, ಒಂದು ಎಚ್ಚರಿಕೆ, ವಾರ್ನಿಂಗ್ ಕೊಡ್ತಾರೆ. 2 ವಾಗ್ದಾನಕ್ಕೆ ಏನಂತಾರೆ? ನಿಯಮ. ನಿಯಮ. ವಾಗ್ದಾನ ಅಂದ್ರೆ ಪ್ರಾಮಿಸ್, ನಾನು ಅದನ್ನ ನಾಳೆ ಮಾಡ್ತೀನಿ ಅಂತ ಹೇಳೋದಲ್ಲ. ये वादा जो परमेश्वर 2 वादा कर रहे हैं और एक चेतावनी दे रहे हैं। ಸರಿ. ಸೊ 2 ವಾಗ್ದಾನ ಏನಂದ್ರೆ ನೋಡೋಣ. 2 वादा क्या है देखेंगे हम। ಫಸ್ಟ್ ಬಂದು ಏನಪ್ಪ ಹೇಳ್ತಾ ಇದೆ ಅಂದ್ರೆ, ನೀವು ನೋಡಿ ಧರ್ಮೋಪದೇಶ ಕಂಡ 2 ಸತಿ 3 ಸತಿ ಹೇಳ್ತಾರೆ ಇದೇ ಮಾತು. 3 ಸತಿ ಬರುತ್ತೆ. ಏನಂದ್ರೆ ನೀವು ಹೇಗಿರ್ಬೇಕಂದ್ರೆ, ನೀವು
ಆ ಶೂರರಾಗಿ ಧೈರ್ಯದಿಂದಿರಿ. 6ನೇ ವಚನದಲ್ಲಿದೆ. ಆ ತಿರ್ಗಾ 7ನೇ ವಚನದಲ್ಲಿದೆ ನೋಡಿ. ಶೂರರಾಗಿ ಧೈರ್ಯದಿಂದಿರಿ. ತಿರ್ಗಾ 23ನೇ ವಚನದಲ್ಲಿದೆ. 3 ಸತಿ ಇದ್ರಲ್ಲಿ ಹೇಳ್ತಾರೆ. इस अध्याय में परमेश्वर 3 बार परमेश्वर क्या करते हैं, एक वादा करते हैं, हिम्मत देते हैं कि देख सकते हैं 6 वचन में मतलब व्यवस्था विवरण 31 अध्याय में 6, 7 और 21 वचन में हम लोग क्या कर सकते हैं, यहाँ पे देख सकते हैं, मतलब 23 वचन में देख सकते हैं, यह बांधो और दृढ़ हो बोल के वहाँ पे ये बात को 3 बार परमेश्वर क्या करते हैं, लोगों को बताते हैं। ಸೊ ಭಯಪಡಬೇಡಿ ಅಂತ ಯೇಸಪ್ಪ ಹೇಳ್ತಾರೆ. दृढ़ हो ना डरो बोल के यहाँ पे परमेश्वर क्या करते हैं, वहाँ पे हिम्मत दे रहे हैं। ನೀವು ಬೈಬಲ್ ಓದಿದಾಗಲ್ಲ, ನಾವು ಬೈಬಲ್ ಜೊತೆ ಕುತ್ಕೊಂಡಾಗ, ದೇವ್ರ ವಾಕ್ಯ ಓದಿದಾಗ ಯಾವಾಗ್ಲೂ ನಮಗೆ ಒಂದು ಧೈರ್ಯ ಬರುತ್ತೆ. ಅದು ಓದ್ಬಿಟ್ಟು ದೇವ್ರ ವಾಕ್ಯ ಓದ್ಬಿಟ್ಟು ನಾವು ಎದ್ದು ಬಂದಾಗ ಅವಾಗ ನಮ್ಮ ಮನ್ಸಲ್ಲಿ ಒಂದು ಯಾವುದೇ ಮನುಷ್ಯ ಕೊಡಕ್ ಆಗದೆ ಇರೋ ಒಂದು ಧೈರ್ಯ ನಮ್ಗೆ ಸಿಗುತ್ತೆ. जब हम वचन जब पढ़ते हैं, बाइबल जब पढ़ते हैं, बाइबल पढ़ के जब बाहर निकलते हैं, उस समय में एक हिम्मत आता है। मतलब जो कोई भी इंसान जो नहीं दे पाता है, वो हिम्मत बाइबल क्वेश्चन के द्वारा हमको मिलता है। ಇಲ್ಲಿ ಬಂದು ಯೋಶುವಾಗೂ ಇಸ್ರೇಲ್ ಜನರಿಗೂ ದೇವ್ರು ಹೇಳ್ತಾ ಇದಾರೆ ಒಂದೇ ಮಾತು, ದೃಢವಾಗಿರಿ, ಶೂರರಾಗಿರಿ ಅಂತ ಹೇಳ್ತಾರೆ. यहाँ परमेश्वर एक ही बात बताते हैं बार बार, तुम युवा बांधो, दृढ़ हो और उसे ना डरो और ना भयभीत हो बोल के यहाँ पे परमेश्वर बार बार बताते हैं। ಸೊ ಇವತ್ತು ಇವಾಗ ಎಲ್ಲರ ಲೈಫಲ್ಲೂ ನೀವು ನೋಡಿ, ನಿಮ್ ಲೈಫಲ್ಲಿ ನೀವು ಜಾಸ್ತಿ ಭಯ ಪಡೋದು ಯಾವ ಕಾರ್ಯ? देखिए हम आम इंसान के द्वारा जब देखते हैं तो ज्यादा किस चीज से हम लोग डरते हैं? ಅದನ್ನ ನೋಡಿ ದೇವ್ರು ಹೇಳ್ತಾ ಇದಾರೆ, ನೀನ್ ಭಯ ಪಡ್ಬೇಡ, ನೀನು ದೃಢವಾಗಿರೋ, ಶೂರನಾಗಿರೋ ಎಂಬುದಾಗಿ ದೇವ್ರು ಹೇಳ್ತಾರೆ. उन लोगों को परमेश्वर बताते हैं ना डरो ना भयभीत हो, यह बंदो और दृढ़ हो बोल के यहाँ पे परमेश्वर बताते हैं। ಶೂರರ್ ಅಂದ್ರೆ ಏನು? ಶೂರ ಅಂದ್ರೆ ಏನು? ಏನೇ ಕಷ್ಟ ಬಂದ್ರು ಏನ್ ಮಾಡ್ತಾನ ಅವನು ಬಂದು ಮುಂದೆ ಹೋಗ್ತಾನೆ, ಮುಂದೆ ಸಾಗ್ತಾನೆ. ಶೂರ ಅಂತ, ವಾರಿಯರ್ ಅಂತ ಹೇಳ್ತಾರೆ. एक वीर क्या करता है? वीर वीर हमेशा कुछ भी समस्या आता है, कुछ भी युद्ध होता है तो वो हिम्मत से आगे बढ़ता है। ಇಲ್ಲಿನೂ ನೋಡಿ ಅಷ್ಟೇ. ಇಲ್ಲಿ ಬಂದು ಯೋಶುವ ಏನ್ ಮಾಡ್ತಾರೆ, ಇಸ್ರೇಲ್ ಜನರು ಯಾವ ಮನಸ್ಥಿತಿ ಇರ್ಬೇಕಂದ್ರೆ, ನಾವು ಶೂರರಾಗಿ ಆ ದೇಶಕ್ಕೆ ಹೋಗಿ, ಹೊಸ ದೇಶ, ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ, ಏನೇನೋ ನಿಮ್ಗಿಂತ ಉತ್ತರವಾಗಿ ಶಕ್ತಿಶಾಲಿಯಾದ ಜನ ಎಲ್ಲ ಇದ್ದಾರೆ, ಬಟ್ ನೀವು ಧೈರ್ಯದಿಂದ ಹೋಗಿ, ನಿಮ್ ಹೃದಯದಲ್ಲಿ ಧೈರ್ಯದಿಂದ ಹೋಗಿ, ಯಾಕಂದ್ರೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ಅಂತ 6ನೇ ವಚನದಲ್ಲಿ ದೇವ್ರು ಹೇಳ್ತಾರೆ. परमेश्वर 6 वचन में जब देखते हैं तो परमेश्वर बताता है, तो डरो नहीं, युवा बांधो और भयभीत ना, मैं क्योंकि तेरे संग चलने वाला तेरा परमेश्वर यहोवा है बोल के वहाँ पे यहोवा ने क्या कर रहा है ನೋಡಿ, बता रहे हैं। ಅಲ್ಲಿ ಹೇಳ್ತಾರೆ, ನೀವು ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಎಂಬುದಾಗಿ ದೇವ್ರು ಕೇಳ್ತಾರೆ. ನಾನೇ ನಿಮ್ ಜೊತೆ ಇದ್ದೀನಲ್ಲ, ಯಾಕೆ ನೀವು ಭಯ ಪಡ್ತೀರಾ? यहाँ पे जब हम देखते हैं, देखिए क्योंकि तेरे संग चलने वाला यहोवा, चलने वाला तेरा परमेश्वर यहोवा, वह तुझको धोखा नहीं देगा और ना छोड़ेगा बोल के यहाँ पे परमेश्वर बताता है। ಆತನು ನಿಮ್ಮನ್ನ ಕೈ ಬಿಡೋದಿಲ್ಲ. आपको ना छोड़ेगा बोल के यहाँ पे देख सकते हैं। ಸೊ ಇದೇ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾತು. ನಮ್ ಲೈಫಲ್ಲಿ ನಾವು ತಿಳ್ಕೊಬೇಕಂದ್ರೆ, ಪರಿಶುದ್ಧಾತ್ಮರು ನಮ್ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ, ಇವತ್ತು ನಮ್ಮಲ್ಲಿ ಇದ್ದಾರೆ, ನಮ್ ಜೊತೆ ವಾಸ ಮಾಡ್ತಾ ಇದ್ದಾರೆ ನಮ್ಮ ಹೃದಯದಲ್ಲಿ. ಅವ್ರು ನಮಗೆ ಹೇಳೋದು ಒಂದೇ, ಏನಂದ್ರೆ ನೀನು ಭಯ ಪಡ್ಬೇಡ, ನಾನು ನಿನ್ ಜೊತೆ ಇದ್ದೀನಿ. परमेश्वर आज भी हम लोग को यही बताते हैं, आप लोग डरो नहीं, आपके साथ मैं हूँ बोल के वहाँ पे परमेश्वर बताते हैं। ಯಾಕಂದ್ರೆ ನಮ್ಮಲ್ಲಿ ಧೈರ್ಯ ಬರಲ್ಲ, ಆಟೋಮೆಟಿಕ್ ಆಗಿ ನಮ್ಗೆ ಧೈರ್ಯ ಬರಲ್ಲ, ಯಾಕಂದ್ರೆ ನಾವು ಹುಟ್ಟಿಸ್ಕೊಳಕ್ ಆಗಲ್ಲ ಧೈರ್ಯನ ನಮ್ಮಲ್ಲೇ. हाँ, हमारे अंदर ऑटोमेटिकली हिम्मत नहीं आता है ना, कभी भी हम लोग को ऑटोमेटिक अपने आप से हिम्मत नहीं आ जाता है। ಸೊ ಏನಕ್ಕೆ ಒಂದು ಕ್ರಿಶ್ಚಿಯನ್ ಬಂದು ಏಕೆ ಧೈರ್ಯವಾಗಿರ್ತಾನಂದ್ರೆ, ಯಾಕಂದ್ರೆ ದೇವ್ರು ವಾಗ್ದಾನ ಕೊಟ್ಟಿದ್ದಾರೆ, ನಾನ್ ನಿನ್ ಜೊತೆ ಹೋಗ್ತೀನಿ, ನಾನ್ ನಿನ್ ಮುಂದೆ ಹೋಗ್ತೀನಿ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ದೇವ್ರು ಹೇಳಿದಿರೋದ್ರಿಂದ ನನಗೆ ಧೈರ್ಯ ಬರುತ್ತೆ. मसीह लोग क्यों हिम्मत से रहते हैं? क्योंकि परमेश्वर मसीह लोग क्या करते हैं, परमेश्वर के वचन को पढ़ने के कारण परमेश्वर उनको क्या करते हैं, उनको एक हिम्मत देते हैं कि मैं तेरे साथ हूँ, चलाने वाला मैं हूँ बोल के जब बोलते हैं तो हम लोग को क्या हो जाता है, एक हिम्मत आता है। ಸೊ ನೀವ್ ಯಾವ್ದೇ ಕೆಲಸ ಮಾಡ್ಬೋದು, ಸೇವೆ ಇರ್ಬೋದು, ಆಫೀಸ್ ಕೆಲಸ ಮಾಡ್ಬೋದು, ಕಾಲೇಜ್ ಸ್ಕೂಲ್ಗೋ ಇಲ್ಲ ಮನೆ ಕೆಲಸ ಮಾಡ್ಬೋದು, ಏನೇ ಹೊಸ ಜಾಗ ಹೊಸ ಕೆಲಸ ನಾವು ಮಾಡೋ ಸಮಯದಲ್ಲಿ ಈ ವಾಗ್ದಾನಗಳನ್ನ ನೆನಪು ತರಬೇಕು. ದೇವ್ರ ನನ್ನ ಜೊತೆ ಇದ್ದಾನೆ, ಅವ್ರು ನನ್ನ ಮುಂದೆ ಹೋಗ್ತಾ ಇದಾರೆ, ಸೊ ಅವ್ರು ಭಯ ಪಡ್ಬೇಡ ಅಂತ ಹೇಳಿದ್ದಾರೆ ಎಂಬುದಾಗಿ. जब भी हम लोग कुछ सेवकाई करते हैं या कुछ ऑफिस में काम करते हैं, कुछ भी काम को जब करते हैं, तो उस समय में हम लोग को एक हिम्मत होना चाहिए कि परमेश्वर मेरे साथ है, मेरे को चलाने वाला परमेश्वर है, हमारा साथ है बोल के हम लोग क्या करना है, हिम्मत रखना है.
ನಾವು ದೇವರಿಂದ ದೂರ ಹೋಗಲ್ಲ. ಯೂಶುವಲ್ ಕ್ರಿಶ್ಚಿಯನ್ಸ್ ಯಾರು ದೇವರಿಂದ ದೂರ ಹೋಗಲ್ಲ. ತುಂಬಾ ಸತಿ ಏನಾಗುತ್ತೆ ಅಂದ್ರೆ ನಾವು ವಾಗ್ದಾನಗಳನ್ನ ಮರ್ತೋಗ್ತೀವಿ, ಅದೇ ನಮ್ ತಪ್ಪು. परमेश्वर 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 से हम लोग दूर नहीं जाते हैं, लेकिन हम लोग क्या करते हैं, परमेश्वर का जो वादा है उसको हम भूल जाते हैं, यही प्रॉब्लम करते हैं। ಭಯ ಜಾಸ್ತಿ ಆಗ್ಬಿಡುತ್ತೆ. ಭಯ ಜಾಸ್ತಿ ಆಗ್ಬಿಟ್ಟು ವಾಗ್ದಾನನೇ ಮರ್ತೋಗ್ಬಿಡ್ತೀವಿ, ದೇವರೇ ನನ್ ಜೊತೆ ಇದಾರಂತಾನೆ ಮರ್ತೋಗ್ಬಿಡ್ತೀವಿ ನಾವು. डर ज्यादा होने के कारण परमेश्वर का वादा को हम भूल कर हम क्या करते हैं, वो परमेश्वर मेरे से नहीं है बोल के हम क्या करते हैं, डर हो जाता है, ज्यादा हो जाता है। ಸರಿ, ಇಲ್ಲಿ ಎರಡ್ ಕಾರ್ಯ ಬಂದು ಇಲ್ಲಿ ನಾವು ನೋಡ್ತೀವಿ 31ನೇ ಅಧ್ಯಾಯದಲ್ಲಿ. ಇದು ನಾವು ಮರೀದೇ ಇರೋ ತರ ದೇವರು ಬಂದು ನಮ್ಮನ್ನ ಜ್ಞಾಪಿಸ್ತಾರೆ. ತಮ್ಮ ವಾಗ್ದಾನಗಳನ್ನ ಜ್ಞಾಪಿಸೋದು ಎರಡು ರೀತಿಯಾಗಿ ಮಾಡ್ತಾರೆ. ಅದನ್ನ ಇವತ್ತು ನಾವು ನೋಡೋಣ. यहाँ पे 31 अध्याय में दो कार्य को हम लोग देख सकते हैं, जो नहीं भूल सकते, ऐसा दो बातों को यहाँ, दो कार्यों को हम लोग क्या कर सकते हैं यहाँ पे आज देखेंगे। ಸರಿ, ಹೆಂಗೆ ನನ್ಗೆ ಬ್ರದರ್ ನನ್ ಮರ್ತ್ ಹೋಗ್ತೀನಿ, ಧೈರ್ಯವಾಗಿರ್ಬೇಕು, ಶೂರ್ನಾಗಿರ್ಬೇಕಂತ ಹೇಳ್ತಾರೆ ದೇವ್ರು, ಬಟ್ ಅದನ್ನ ಮರ್ತ್ ಹೋಗ್ತೀನಿ, ತಿರ್ಗಾ ಭಯನೇ ಜಾಸ್ತಿ ಬರುತ್ತೆ ಅಂತ ಹೇಳಿದಾಗ ಎರಡು ಕಾರ್ಯಗಳನ್ನ ದೇವ್ರು ಬಂದು ಹೇಳ್ಕೊಡ್ತಾರೆ ಹೇಗೆ ಮಾಡ್ಬೋದು ಅಂತ. कैसे हम लोग सोचते हैं ना, कैसे हम लोग बार बार मतलब कैसे होगा, हम लोग बार बार क्या करते हैं, भूल जाते हैं, डर के कारण परमेश्वर का जो वादा को हम लोग भूल जाते हैं। वैसे सोचने के समय में यहाँ पे दो बातें हम लोग को यहाँ पे सीखने को मिलता है। ಸರಿ, ಒಂದು ಹೆಂಗೆ पहला ದೇವರ ವಾಕ್ಯನ ಕೇಳಿ, ದೇವರ ವಾಕ್ಯನ ಕೇಳೋದು ಮೂಲಕ ಅಂತ ಇಲ್ಲಿ ಬಂದು 9ನೇ ವಚನದಿಂದ 13ನೇ ವಚನದಲ್ಲಿ ನಾವು ನೋಡ್ತೀವಿ. पहला बात कैसे जब देखते हैं तो 9 से लेकर 13 वचन में हम लोग परमेश्वर के वचन को द्वारा सीख सकते हैं। ಏನ್ ಹೇಳ್ತಾರಂದ್ರೆ, ಅಲ್ಲಿ ಬಂದು ಅವಾಗ ಎಲ್ಲಾರ ಕೈಯಲ್ಲೂ ಬೈಬಲ್ ಇರ್ಲಿಲ್ಲ. ಅಲ್ಲಿ ಹಳೆ ಒಡಂಬಡಿಕೆ ಅಲ್ಲ, ಅದು ಮೋಶೆ ಬಂದು ಒಂದು ಪುಸ್ತಕ ಬರ್ದಿದ್ರು. ಆ ಪುಸ್ತಕ ಎಲ್ಲಾರ ಕೈಯಲ್ಲೂ ಇರ್ಲಿಲ್ಲ, ಯಾಕಂದ್ರೆ ಒಂದೇ ಒಂದು ಕಾಪಿ ಮಾತ್ರ ಇತ್ತು ಅಷ್ಟೇ. उस समय में बाइबल नहीं था, वो परमेश्वर वचन नहीं था, एक ही कॉपी था, वो मूसा के साथ था, लेकिन दूसरा किसी के पास नहीं था। ಸೊ ಯಾವಾಗ ಏನ್ ಮಾಡ್ತಾ ಇದ್ರು, ದೇವ್ರ ಏನ್ ಹೇಳಿದ್ರು, 7 ವರ್ಷಕ್ಕೆ ಒಂದ್ಸತಿ ಎಲ್ಲಾರು ಕೂಡ್ ಬರ್ಬೇಕು. ಅವಾಗ ಏನ್ ಮಾಡ್ಬೇಕು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂತ್ಕೊಂಡು ಗಮನಿಸ್ಬೇಕು. ದೇವ್ರ ವಾಕ್ಯ ಓದಿ, ಶಬ್ದವಾಗಿ ಓದಿ, ಪಬ್ಲಿಕ್ ಆಗಿ ಓದಿ, ಅವಾಗ ಎಲ್ಲರೂ ಗಮನಿಸ್ಬೇಕು ಎಂಬುದಾಗಿ ಹೇಳ್ತಾ ಇದಾರೆ. यहाँ पे एक बात बताता है, 7 साल में एक बार सब लोग क्या करना है, एक जगह पे आना है, छोटे से लेके बड़े तक सब लोग आना है, और उस पुस्तक को जोर से पढ़ना है, उस बात को सब लोग क्या करना है, ध्यान से सुनना है बोल के यहाँ पे बताते हैं। ಅವಾಗ ನೀವು ಓದ್ಬೇಕಾದ್ರೆ ಏನಾಗತ್ತಂದ್ರೆ, ದೇವರ ದಾರಿ ಏನು, ದೇವ್ರ ಭಯ ಅಂದ್ರೆ ಏನು, ಇದೆಲ್ಲ ನೀವು ಕಲಿತೀರಾ ಎಂಬುದಾಗಿ ಹೇಳ್ತಾರೆ. वो पढ़ने के समय क्या होगा, परमेश्वर का बात क्या है, किस रीति से चलना है, वो सब बातों को आप लोग क्या कर सकते हैं, समझ सकते हैं बोल के यहाँ पे बताते हैं। ಶಬ್ದವಾಗಿ ಓದ್ಬೇಕು ಈ ವಾಕ್ಯನ, जोर से पढ़ना है वचन को, ಎಲ್ಲರಿಗೂ ಕೇಳ್ಬೇಕು. ಗಂಡು ಹೆಣ್ಣು ಚಿಕ್ಕ ಮಕ್ಕಳು, ನಿಮ್ಮ ಕೆಲ್ಸದವರು, ನಿಮ್ ಮನೆ ಕೆಲ್ಸದವ್ರು, ಎಲ್ಲರಿಗೂ ಇದು ಕೇಳ್ಬೇಕು ಎಂಬುದಾಗಿ ಹೇಳ್ತಾ ಇದಾರೆ. जोर से पढ़ना है, सबको सुनाई देना है, बच्चे से लेकर काम करने वाले तक, सब बुजुर्ग लोग तक, सब लोग क्या करना है, बात को सुनना है बोल के यहाँ पे देख। ಸೊ ತುಂಬಾ ಇಂಪಾರ್ಟೆಂಟ್. ಇವತ್ತು ನಿಮ್ ಲೈಫ್ ಅಲ್ಲಿ ನೋಡಿ, ಇಸ್ರೇಲ್ ಜನರ ಕೈಯಲ್ಲಿ ಬೈಬಲ್ ಇಲ್ಲ. 7 ವರ್ಷಕ್ಕೆ ಒಂದ್ಸತಿ ಸಿಗ್ತಾ ಇತ್ತು. ನಮಗೆ 7 ಸೆಕೆಂಡ್ ಒಂದ್ಸತಿ ಬೈಬಲ್ ವಾಕ್ಯ ಸಿಗೋ ತರ ಅವಕಾಶ ಇದೆ. 7 ನಿಮಿಷಕ್ಕೆ 7 ಸೆಕೆಂಡ್ ಅಂದ್ರೆ ಒಂದ್ ಸೆಕೆಂಡ್ ಅಲ್ಲಿ, ಒಂದ್ 5 ಸೆಕೆಂಡ್ ಅಲ್ಲಿ ಟಕ್ ಅಂತ ಬೈಬಲ್ ಫೋನ್ ಎತ್ತೀವೋ, ಇಲ್ಲ ಬೈಬಲ್ ಕೈಯಲ್ಲಿ ಇರುತ್ತೆ, ಇಲ್ಲ ಮನೇಲಿ ಇರುತ್ತೆ, ಎತ್ತಿ ನಾವು ಓದೋದಕ್ಕೆ ಒಂದು ಅವಕಾಶ ಇದೆ ನಮ್ಗೆ. यहाँ पे जब देखते हैं, वहाँ इसराइल के जन्म में वहाँ पे वचन नहीं था, 7 साल में एक बार वो लोग को मिलता था, लेकिन अभी हम लोग के पास 7 सेकंड के में क्या कर सकते हैं, हम लोग परमेश्वर के वचन को निकाल सकते हैं। 5 सेकंड में फोन के द्वारा हो या बाइबल के द्वारा हो, हम लोग परमेश्वर वचन को खोल सकते हैं। ತಕ್ಷಣವಾಗಿ ಅದನ್ನ ಓದ್ಬಿಟ್ಟು ನೀವು ಕೇಳ್ಬೇಕು. ಏನ್ ಬರೀ ಏನೂ ಇಲ್ಲ, ಸಿಂಪಲ್ ಬೈಬಲ್ ವಾಕ್ಯ ಒಂದು ಓದ್ತೀರಾ, ಓದ್ಬಿಟ್ಟು ಒಂದು ವಾಕ್ಯ ಹೋಗ್ತಿರೋ, ಒಂದು ಅಧ್ಯಾಯ ಓದ್ತಿರೋ, ತಕ್ಷಣ ಓದ್ಬಿಟ್ಟು, ದೇವ್ರೇ ಈ ವಾಕ್ಯಗಳನ್ನು ನನಗೆ ಹೇಳ್ಕೊಡಿ, ಇದು ನನ್ನ ಹೃದಯದಲ್ಲಿ ನಿಲ್ಲಬೇಕು, ಇದರಿಂದ ನನ್ಗೆ ಏನ್ ಕಲ್ಸ್ಕೊಡ್ತಾ ಇದ್ದೀರಾ ಅಂತ ನಾವು ತಾಳ್ಮೆಯಿಂದ ಕೇಳಿದ್ರೆ, ಖಂಡಿತವಾಗಿ ದೇವರು ನಮ್ಗೆ ಆ ವಾಕ್ಯದ ಮೂಲಕ ನಮ್ಮ ಹೃದಯದ ಹತ್ರ ಮಾತಾಡ್ತಾರೆ. जब हम खोल के पढ़ते हैं, पढ़ने के समय में हम लोग का ये सोचना है, परमेश्वर से पूछना है कि परमेश्वर इस वचन के द्वारा मुझे क्या सिखा रहे हैं, हम क्या करना है। उस बात को जब हम परमेश्वर से पूछेंगे, जरूर परमेश्वर हमको समझाने वाला परमेश्वर है। ಯಾಕಂದ್ರೆ ನೀವು ಆ ವಚನ ಓದ್ಬೇಕಂದ್ರೆ ಅದು ದೇವ್ರ ಚಿತ್ತ. ನೀವು ಆ ವಚನವನ್ನು ಓದೋದು ದೇವ್ರ ಚಿತ್ತ. ಆ ವಚನ ಬಂದು ದೇವ್ರು ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಆ ದಿನದಲ್ಲಿ ಇಸ್ರೇಲ್ ಜನರ ಹತ್ರ ಮಾತಾಡಿರೋ ದೇವ್ರು ಇವತ್ತು ನಿಮ್ಮನೆ ರೂಮಲ್ಲಿ, ಇಲ್ಲ ನಿಮ್ ಚರ್ಚ್ಗಳಲ್ಲಿ, ಇಲ್ಲ ನಿಮ್ ರಸ್ತೆಗಳಲ್ಲಿ ದೇವರು ಅದೇ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ ನಿಮ್ ಜೊತೆ. क्योंकि जब हम लोग वचन पढ़ते हैं, जब आप लोग वचन पढ़ते हैं, वो परमेश्वर की इच्छा हो सकता है, परमेश्वर का इच्छा है आप लोग वचन पढ़ना है बोल के। जब इसराइलियों के द्वारा इसराइलियों को परमेश्वर बात कर सकते हैं, तो आज भी आप लोग के साथ परमेश्वर
बात कर सकते हैं वचन के द्वारा। ಸೊ ಅದರಿಂದ ನೀವು ಏನೆಲ್ಲ ಕಲಿತೀರಾ ಅಂದ್ರೆ ದೇವ್ರಂದ್ರೆ ಯಾರು, ದೇವರಿಗೆ ಭಯ ಪಡೋದಂದ್ರೆ ಏನು ಅಂತ ನಾವು ಬಂದ್ಬಿಟ್ಟು ಗಮನ ಕೊಟ್ಟಾಗ ನಾವು ಕಲಿತೀವಂತೆ. ಯು ಆರ್ ಲರ್ನಿಂಗ್ ದ ಫಿಯರ್ ಆಫ್ ಗಾಡ್ ಅಂತ ಇದೆ ಅವ್ರು ಹೇಳ್ತಾ ಇದಾರೆ ಅಲ್ಲಿ. हम लोग क्या सीख सकते हैं, परमेश्वर कौन है, परमेश्वर का डर क्या है, हम लोग क्या कर सकते हैं, उससे सीख सकते हैं। ಸೊ ಅವಾಗ್ಲೇ ನಮ್ಗೆ ಗೊತ್ತಾಗೋದು, ನಮಗೆ ಇದನ್ನ ನಾವು ಆ ದೇವ್ರ ವಾಕ್ಯಗಳನ್ನ ನಾವು ಕೇಳ್ಕೊಂಡು ನಾವು ದೇವ್ರ ಭಯವನ್ನು ನಾವು ತಿಳ್ಕೊಂಡಾಗ ದೇವರಿಗೆ ಭಯ ಪಡೋದಂದ್ರೆ, ದೇವ್ರಿಗೆ ಮರ್ಯಾದೆ ಕೊಡೋದಂದ್ರೆ ಏನಂತ ಅವಾಗ್ಲೇ ನಮ್ಗೆ ವಾಕ್ಯ ಓದ್ದಾಗ್ಲೇನೆ ನಾವು ಮರ್ಯಾದೆ ಕೊಡೋಕ್ಕಾಗೋದು. जब हम वचन जब पढ़ते हैं तभी हम परमेश्वर कौन है, परमेश्वर को कैसे रेस्पेक्ट करना, परमेश्वर किस रीति से डरना है, परमेश्वर कैसे रेस्पेक्ट करना है बोल के वचन पढ़ने से ही हमको समझ में आता है। ಓಕೆ, ಸೊ ತುಂಬಾ ಇಂಪಾರ್ಟೆಂಟ್. ನೀವು ಏನ್ ಮಾಡ್ಬೇಕಂದ್ರೆ, ನಮ್ಮ ಹೃದಯದಲ್ಲಿ ಧೈರ್ಯ ಇಲ್ಲ, ಭಯ ಪಡ್ತಾ ಇದೀವಿ ಅಂದ್ರೆ ಫಸ್ಟ್ ದೇವರ ವಾಕ್ಯನ ಕೇಳಿ ಓದಿ, ಮತ್ತೆ ಮತ್ತೆ ಓದಿ, ಎಷ್ಟಾಗತ್ತೋ ಓದಿ, ಎಲ್ಲೆಲ್ಲ ಆಗತ್ತೋ ಓದಿ, ಅದೇ ಮುಖ್ಯ. हाँ, जब हम ये सीख सकते हैं कि जब हमारे जीवन में डर आता है तो वो डर के समय में पहला अब करना है, परमेश्वर के वचन को पढ़ना है, बार बार पढ़ना है, पढ़कर उसको समझना है। ಎಲ್ಲೆಲ್ಲ ಆಗತ್ತೋ, ಯಾವ್ಯಾವ ಸನ್ನಿಧಿಯಲ್ಲಿ ಟೈಮ್ ಸಿಗತ್ತೋ, ಒಂದ್ 10 ನಿಮಿಷ ಟೈಮ್ ಸಿಗತ್ತಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ರ 10 ನಿಮಿಷ ಟೈಮ್ ಸಿಗತ್ತಾ, ಸರಿ ಏನೋ ಒಂದು ವಾಕ್ಯ ಸರಿ ಓದೋಣ, ಏನಿದೆ ಸುಮ್ನೆ ಫೋನ್ ನೋಡೋದಕ್ಕೂ, ಅಲ್ಲಿ ನಾವು ಯೂಟ್ಯೂಬ್ ಗಳು ನೋಡ್ಕೊಳ್ಳೋದು, ಅವ್ರ ಮುಖ ಇವ್ರ ಮುಖ ನೋಡೋದಕ್ಕೂ ನಾವು ದೇವ್ರ ಮುಖ ನೋಡಬಹುದು ದೇವ್ರ ವಾಕ್ಯದ ಮೂಲಕ. जब जब कभी भी हमको समय मिलता है, बस स्टैंड में बैठे हैं या कोई स्टेशन में बैठे हैं, किधर भी हम जब बैठते हैं फ्री में, उस समय में ना हम लोग यूट्यूब देखकर, रील्स देखकर या दूसरों का चेहरा देखकर हम लोग नहीं बैठने से अच्छा परमेश्वर का वचन वहां पे पढ़ के बैठ सकते हैं। ಸೊ ನಿಮ್ಗೆ ಈ ಒಂದ್ ದಿನದಲ್ಲಿ 24 ಗಂಟೆಯಲ್ಲಿ ಇಲ್ಲ 12 ಗಂಟೆ ನೀವು ಎದ್ದಿದ್ದೀರಾ ಅನ್ಕೊಳ್ಳಿ, 12 ಗಂಟೆಯಲ್ಲಿ ಬೆಳಗಿಂದ ಸಾಯಂಕಾಲ ತನಕ, ನೈಟ್ ತನಕ ನಮ್ಗೆ ಎಷ್ಟೋ ಅವಕಾಶಗಳುಂಟು, ಚಿಕ್ಕ ಚಿಕ್ಕ ಅವಕಾಶಗಳು ಮಧ್ಯದಲ್ಲಿ ದೇವರ ವಾಕ್ಯವನ್ನು ನೋಡೋದಕ್ಕೂ. ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಓದ್ತಾ 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 ನಮ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ನಮ್ ಹೃದಯ ಚೇಂಜ್ ಆಗುತ್ತೆ, ನಮ್ಮ ಯೋಚನೆಗಳು ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. हमको एक दिन में 24 घंटा है हमारा पास है, उसमें 12 घंटा आप लोग जागे रहते हैं, सोचिएगा उस 12 घंटे में बीच बीच में हम लोग को बहुत समय मिलता है। उस बीच बीच में जब हम समय मिलता है तब हम परमेश्वर के वचन को वहां पे हम जब पढ़ते हैं तो हमारा कैरेक्टर, हमारा आदत है, हमारा चाल चलन, हमारा बात करने का तरीका, सब कुछ हम लोग क्या धीरे धीरे बदल सकते हैं। ಸರಿ, ತುಂಬಾ ಇಂಪಾರ್ಟೆಂಟ್. ಸೊ ನೀವು ಅವಾಗವಾಗ ಟೈಮ್ ಸಿಕ್ತಾಗಲ್ಲ ಫೋನ್ ಎತ್ತಿ ಯಾವ ಆಪ್ ಓಪನ್ ಮಾಡ್ತೀರಾ, ಬೈಬಲ್ ಆಪ್ ಓಪನ್ ಮಾಡಿ, ಇಲ್ಲ ದೇವ್ರ ವಾಕ್ಯ ಓಪನ್ ಮಾಡಿ. ಸುಮ್ನೆ ಇನ್ಸ್ಟಾಗ್ರಾಮು ಇಲ್ಲಾಂದ್ರೆ ಯೂಟ್ಯೂಬ್ ಕುತ್ಕೊಂಡು ಅದು ಏನು ಬಂದು ನಮ್ಗೆ ಏನು ಬಂದು ಅದು ಬಂದು ನಮ್ ಲೈಫ್ ಅಲ್ಲಿ ಅದು ಬಂದು ಉಪಯೋಗನೇ ಅದು. ಬಟ್ ದೇವ್ರ ವಾಕ್ಯ ನಮಗೆ ಉಪಯೋಗ ಆಗೋ ತನಕ ಆ ತರ ಅದು ಬಂದು ಉಪಯೋಗ ಇರಲ್ಲ ನಮ್ ಲೈಫ್ ಅಲ್ಲಿ. जब भी आप लोग जब फ्री रहते हैं उस समय में परमेश्वर का वचन को फोन से परमेश्वर का वचन को खोलिएगा, या ना कि यूट्यूब खोले, इंस्टाग्राम खोले, वो सब देखे, मतलब वो सब हमको इम्पोर्टेंट है, लेकिन परमेश्वर जितना इम्पोर्टेंट है उतना ये इम्पोर्टेंट नहीं है। ಸರಿ, ಓಕೆ. ಸೊ ತುಂಬಾ ಇಂಪಾರ್ಟೆಂಟ್. ಎರಡನೇ ಕಾರ್ಯ ಏನ್ ಹೇಳ್ತಾರೆ ನೋಡೋಣ. ये पहला बात है। अभी दूसरा कार्य को हम देख सकते हैं। ಸೊ ನಮ್ಗೆ ಗೊತ್ತು, ಭಯಭರಿತರಾಗಿದ್ದೀವಿ, ದೇವ್ರು ಬಂದು ಧೈರ್ಯವಾಗಿರಿ, ಶೂರರಾಗಿ ಅಂತಾರೆ. ಅದ್ ಹೆಂಗ್ ಬರುತ್ತೆ? ದೇವ್ರ ವಾಕ್ಯಗಳನ್ನ ಓದಿದಾಗ, ಅದನ್ನ ಗಮನಿಸಿದಾಗ ಬರುತ್ತೆ. ಫಸ್ಟ್ ಪಾಯಿಂಟ್, हमें पता है हमारे जीवन में जब डर है तो डर के समय पे हमको हिम्मत कैसे आता है। पहला पॉइंट हमारा परमेश्वर के वचन को जब पढ़ने से पहला हिम्मत आता है। ಪಡೆಯೋ ಓದೋದ್ ಮಾತ್ರ ಅಲ್ಲ, ಅದನ್ನ ಧ್ಯಾನ ಮಾಡೋದು, ಹಂಗೆ ಕುತ್ಕೊಂಡು ಧ್ಯಾನ ಮಾಡೋದು. सिर्फ पढ़ने से नहीं, उसको समझना, हमको उसको ध्यान करना भी इम्पोर्टेंट है। ಎರಡನೇದು, ದೇವ್ರು ಬಂದು ಇನ್ನೊಂದು ಅವ್ರಿಗೆ ಜ್ಞಾಪಕ ಬರತ್ತರ ಒಂದು ಹಾಡನ್ ಬರೆಯಕ್ ಹೇಳ್ತಾರೆ ಮೋಸೆಗೆ. ಹಾಡನ್ ಬರ್ದಿ ನೀನು ಹೇಳ್ಕೊಡಪ್ಪ ಈ ಹಾಡ್ನ ಎಲ್ಲರಿಗೂ ಅಂತ ಹೇಳ್ತಾರೆ 19-22 ವಚನದಲ್ಲಿ. दूसरा पॉइंट जब आते हैं तो 16 से लेकर 22 तक जब देखते हैं, अब 19 और 22 में ना, 19 से 22 तक बताते परमेश्वर एक गाना को क्या करो आप लोग बना के गाओ बोल के यहाँ पे बोलते हैं। ಸರಿ, ಎಲ್ಲಾರು ಏನ್ ಮಾಡಿ ನಿಮ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಹಾಡುಗಳನ್ನು ಕೇಳೋದು ಒಂದು ಅಭ್ಯಾಸ. ಒಳ್ಳೆ ಬೈಬಲ್ ಲಿಂದ ಬರ್ದಿರೋ ಹಾಡುಗಳು, ಬೈಬಲ್ ಮೂಲಕ ಬರ್ದಿರೋ ಹಾಡುಗಳು, ವಚನಗಳನ್ನ ಇಟ್ಟು ಬರ್ದಿರೋ ಹಾಡುಗಳನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೋಬೇಕು ಎಲ್ಲಾರು. अब जो आप लोग करना है, अभी परमेश्वर का वचन के द्वारा जो गाना बनाया है, उस गाना को आप लोग क्या करना है, लिस्ट बना के रखना है। ಲಿಸ್ಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅಲ್ಲಿ ಮಾಡಿಟ್ಕೊಳ್ತಿರೋ ಇಲ್ಲಾಂದ್ರೆ ಬೇರೆ ಎಲ್ಲ ಮಾಡಿಟ್ಕೊಳ್ತಿರೋ, ಈ ಲಿಸ್ಟ್ ನ ಮಾಡಿಟ್ಕೋಬಹುದು, ಎಲ್ಲಾರು ಬಂದು ಸೇವ್ ಮಾಡ್ಕೋಬಹುದು. ಅದ್ ಹೆಂಗೆ ಅಂತ ಕಲ್ತ್ಕೊಳ್ಳಿ, ಯೂಟ್ಯೂಬ್ ಅಲ್ಲೇ ಹೇಳ್ಕೊಡ್ತಾರೆ ಹೆಂಗ್ ಲಿಸ್ಟ್ ಮಾಡೋದು. ನನಗೆ ಇಷ್ಟ ಆಗಿರೋ ಹಾಡು, ಬೈಬಲ್ ಬರಿತಾ ಹಾಡು, ಸುಮ್ನೆ ಏನೇನೋ ಹಾಡುಗಳಲ್ಲ, ದೇವ್ರ ವಾಕ್ಯವನ್ನಿಟ್ಟು ಆ ವಚನಗಳನ್ನಿಟ್ಟು ಬರ್ದಿರ್ತಾರೆ ಕೆಲವು ಹಾಡುಗಳು, ಆ ಹಾಡುಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ.
अब यूट्यूब में ये पूछ के देखिएगा हम लोग कैसे सेव करना है, क्या है कैसे निकालना है बोल के, क्योंकि बाइबल के वचन के द्वारा लिखा हुआ गाना आप कैसे भी सेव कर सकते हैं यूट्यूब से, यूट्यूब के द्वारा, या कैसे भी आप क्या कर सकते हैं, सेव कर सकते हैं जो वचन के द्वारा लिखा हुआ गाना हो। ಸರಿ, ಇಲ್ಲಿ ನೋಡಿ, ನನ್ ಫೋನ್ ಅಲ್ಲಿ, ಇದು ನನ್ನ ಕಂಪ್ಯೂಟರ್ ಅಲ್ಲೆಲ್ಲ ಇರುತ್ತೆ. ಇದೆ ನೋಡಿ, ಬೆರ್ಕ್ಮಾನ್ಸ್ ಅಂತ ನನ್ಗಿಷ್ಟ. ಸೊ ಬೆರ್ಕ್ಮಾನ್ಸ್ ಅಯ್ಯ ಅವ್ರಿಗೆ ನನಗಿಷ್ಟ. ಅವ್ರದ್ದು ಎಷ್ಟೋ ನೂರಾರು ಹಾಡು ಹಾಡಿದ್ದಾರೆ ಅವರು. ಅದರಲ್ಲಿ ಕೆಲವು ಹಾಡುಗಳು, ಉಮ್ಮೋಡು ಇರುಪದು ತಾನ್, ಆಳಿಗೆ ಸೆಯ್ಯಂ, ಬೇರೊರು ಆಸೆ ಇಲ್ಲೈ. ಸೊ ಈ ತರ ಹಾಡುಗಳನ್ನ ನಾನು ಬಂದು ನನಗೆ ಇಷ್ಟ ಆಗಿರೋ ಹಾಡನ್ನ ಮೇಲಿಟ್ಟಿರ್ತೀನಿ. ಸೊ ಅದನ್ನ ಬಂದು ಏನ್ ಮಾಡ್ತೀನಿ, ಇದೆಲ್ಲ ಬೈಬಲ್ ವಾಕ್ಯಗಳ ಪ್ರಕಾರ ಬರ್ದಿರೋ ಹಾಡುಗಳು. ಈ ಹಾಡುಗಳೆಲ್ಲ ಸೇವ್ ಮಾಡಿ ಇಟ್ಟಿರ್ತೀನಿ ನಾನು. इनका स्क्रीन में देख सकते हैं, उल्रिबेको ब्रेकमेंस एक सिंगर है, तो उनका गाना क्या है बहुत पसंद है। वो जितना वो भी गाना वो लिखे हैं पूरा बाइबल के वचन के द्वारा लिखा हुआ गाना है। जो भी उनको पसंद है वो पहले सामने ऊपर में रखे रहते हैं गाना। ಸೊ ನಮ್ಗೆ ಇಷ್ಟವಾಗಿರೋ ಹಾಡನ್ನ ಇದ್ ಮಾಡೋದು, ಅವಾಗ ಅವಾಗ ನಾವು ಕೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. जो हमको पसंद आएगा गाना, वो उसको गाना को बार बार हम लोग सुनना है। ಸೊ ನೋಡಿ, ಅದು ಮಾತ್ರ ಅಲ್ಲ, ಆಮೇಲೆ ಬೇರೆ ನಟರಾಜ ಮೊದಲೇಯರ್ ಅಂತ ಒಬ್ರು ಇದ್ದಾರೆ, ಅವ್ರ ಹಾಡು ನನ್ಗಿಷ್ಟ. ಹಳೆ ಕಾಲದ ಹಾಡುಗಳು, ಒಂದು 30-40 ವರ್ಷಕ್ಕೆ ಮುಂಚೆ ಬರ್ದಿದ್ದ ಹಾಡುಗಳು ಅದಿದೆ. ಆಮೇಲೆ ಇಂಗ್ಲಿಷ್ ವರ್ಷಿಪ್ ಇದೆ. ಆಮೇಲೆ ಈ ರೀತಿಯಾಗಿ ಕೆಲವು ಹಾಡುಗಳನ್ನ ನಾನು ಸೇವ್ ಮಾಡಿ ಇಟ್ಟಿರ್ತೀನಿ. ನಟರಾಜ್ ತಮಿಳ್ ಇದೆ, ಹಿಂದಿ ಇದೆ, ಹಿಂದಿ ವರ್ಷಿಪ್, ತಮಿಳ್ ವರ್ಷಿಪ್, ಕನ್ನಡ ಎಲ್ಲ ಇದೆ ನೋಡಿ. हिंदी का हो गया, कन्नड़ा का हो गया, और सब चीज सबका गाना क्या है रखे हुए हैं। ಏನಕ್ಕೆ क्यों ಏನಕ್ಕೆ ಈ ತರ ಮಾಡ್ತೀವಿ? क्यों हम लोग ऐसा करते हैं? ಯಾಕಂದ್ರೆ ದೇವರ ವಾಕ್ಯಗಳನ್ನ ಕೇಳೋದ್ ಮಾತ್ರ ಅಲ್ಲ, ಧ್ಯಾನ ಮಾಡೋದ್ ಮಾತ್ರ ಅಲ್ಲ, ದೇವರ ವಾಕ್ಯಗಳನ್ನ ಹಾಡಿನ ರೂಪದಲ್ಲಿ ಕೇಳೋದು ಕೂಡ ಒಂದು ಆಶೀರ್ವಾದನೇ ನಮ್ಮ ಲೈಫಲ್ಲಿ. सिर्फ वचन पढ़ने से और वचन ध्यान करने से नहीं, वचन को गाना के रूप में भी हम लोग सुनना भी एक आशीष है। ಅನೇಕ ಸಾರಿ ಬಂದು ವಚನ ಮರ್ತೋಗುತ್ತೆ, ಯಾಕಂದ್ರೆ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಕೆಲವರಿಗೆ ಮೆಮರಿ ಪವರ್ ಇರಲ್ಲ, ಅಷ್ಟು ಜ್ಞಾಪಕ ಇಟ್ಕೊಳ್ಳೋ ಶಕ್ತಿ ಇರಲ್ಲ ನಮ್ಗೆ. ಬಟ್ ಏನಂದ್ರೆ ಹಾಡುಗಳ ಜ್ಞಾಪಕ ಇರುತ್ತೆ ನಮ್ಗೆ. क्योंकि बहुत बार परमेश्वर वचन को याद रखने के लिए उतना यादगार जो है ज्ञान नहीं रहता है हमारे पास, तो लेकिन गाना हम लोग नहीं भूलते हैं। ಸೊ ನೋಡಿ, ಇಲ್ಲಿ ಎಫೆಸದ ಪುಸ್ತಕದಲ್ಲಿ, ಕೊಲೋಸಿಯರ್ ಪುಸ್ತಕದಲ್ಲಿ ಒಂದು ಕಾರ್ಯ ಇದೆ. एफएससी के पुस्तक में और कोलोसियर में एक का उधर देख सकते घटना है। ಎಫೆಸ ಪುಸ್ತಕ 5ನೇ ಅಧ್ಯಾಯ 18ರಿಂದ 20ನೇ ವಚನ ನೋಡಿ. एफएसियों का 5 अध्याय उसका 15 से 28 तक देख सकते हैं। 18ರಿಂದ 20ರಲ್ಲಿ ಏನ್ ಹೇಳುತ್ತೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರಿ ಅಂತ ಹೇಳುತ್ತೆ. 18 से 20 तक जब देखते हैं, पवित्र आत्मा से परिपूर्ण होते जाओ बोल के यहाँ पे देख सकते हैं। ಪರಿಪೂರ್ಣ ಅಲ್ಲ, ತುಂಬಲ್ಪಡೋದು. ಓಕೆ. ಆಮೇಲೆ ಏನ್ ಮಾಡಿ ಅಂದ್ರೆ, ಸ್ಪೀಕಿಂಗ್ ಟು ಒನ್ ಅನದರ್, ಒಬ್ಬರಿಗೊಬ್ರು ಕೀರ್ತನೆಗಳ ಮೂಲಕ, ಹಾಡುಗಳ ಮೂಲಕ, ಆತ್ಮಿಕ ಹಾಡುಗಳ ಮೂಲಕ ಹಾಡ್ಕೊಂಡು ಹೃದಯದಲ್ಲಿ ಏನ್ ಮಾಡಿ ಅಂತೆ, ಮೆಲಡಿ, ಅದನ್ನ ಹೃದಯದಲ್ಲಿ ಹಾಡ್ಕೊಂಡಿರಿ ಅಂತ ಹೇಳುತ್ತೆ. यहाँ पे 19 वचन जब देखते हैं तो अपने अपने मन में प्रभु के सम्मान के गाते और कीर्तन करते रहो बोल के यहाँ पे देख सकते हैं। ಯಾವಾಗ್ಲೂ ನೀವು ಅದು ಹಾಡ್ತಾ ಹಾಡ್ತಾ ಹೃದಯದಿಂದ ಒಂದು ಕೃತಜ್ಞತೆ ಬರುತ್ತೆ, ದೇವರು ಯೇಸು ಕ್ರಿಸ್ತನ ಮೇಲೆ ಒಂದು ಕೃತಜ್ಞತೆ ಬರುತ್ತೆ ನೋಡಿ. कभी भी हम लोग गाते गाते वो परमेश्वर के ऊपर एक मन लगने लगता है। ಸರಿನಾ? ಸೊ ತುಂಬಾ ಇಂಪಾರ್ಟೆಂಟ್. ಸೊ ಭಯ ಇದೆ, ಸಿಂಪಲ್ ಮುಗಿಸ್ತಾ ಇದ್ದೀನಿ. ಭಯ ಇದೆ, ದೇವ್ರ ನನ್ನ ಜೊತೆ ಇದ್ದಾರೆ, ವಾಗ್ದಾನ ಕೊಡ್ತೀನಿ, ನಿನ್ ಮುಂದೆ ಹೋಗ್ತೀನಿ ಅಂತ ಇದ್ದಾರೆ. ಅದು ಹೇಗೆ ನಮ್ಗೆ ಯಾವಾಗ್ಲೂ ಅದು ನಮ್ಮ ಹೃದಯದಲ್ಲಿ ಸ್ಥಿರವಾಗಿರುತ್ತೆ ಅಂದ್ರೆ, ದೇವರ ವಾಕ್ಯವನ್ನು ಕೇಳುವುದು, ಧ್ಯಾನ ಮಾಡೋದ್ರ ಮೂಲಕ. ಎರಡನೇದು, ದೇವರ ಹಾಡುಗಳನ್ನು ನಾವು ಕಲಿತು ಹಾಡುವುದರ ಮೂಲಕ. हमारा जीवन में जब डर आता है तो परमेश्वर हिम्मत के दे रहा है। पहला बात, परमेश्वर का वचन पढ़ के उसको मनन करने के द्वारा, और दूसरा बात, परमेश्वर का गीतों को सीख कर उसको गाने के द्वारा। ನೀವ್ ಈ ತರ ಮಾಡ್ತಾನೆ ಇರಿ, ನೋಡಿ ಹೇಗೆ ಧೈರ್ಯವಾಗಿ, ಶೂರರಾಗಿ ನೀವ್ ಇರ್ತೀರಾ. ನೀವೊಂದು ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸೇವಕನಾಗಿರ್ಬೋದು, ಇಲ್ಲಾಂದ್ರೆ ಯಾರೇ ಇರ್ಬೋದು, ನಿಮ್ ಹೃದಯದಲ್ಲಿ ನೋಡಿ ಎಷ್ಟು ಧೈರ್ಯ, ಎಷ್ಟು ಒಂದು ಶೂರತೆ ದೇವ್ರು ಕೊಡ್ತಾರೆ ಎಂಬುದಾಗಿ ನೋಡಿ. आप ऐसे करते रहिएगा, देखिएगा आपका जीवन में पत्नी हो गया, पति हो गया, बच्चा हो गया, या सेवक हो गया, देखिएगा आपका जीवन में कितना हिम्मत परमेश्वर देंगे। ನಿಮ್ ಮುಂದೆ ದೇವ್ರು ಎಷ್ಟೋ ಕಾರ್ಯಗಳನ್ನ ಇಟ್ಟಿದ್ದಾರೆ. ಅದನ್ನ ನೀವು ದೇವರು ಶಕ್ತಿಯಿಂದ ಅದನ್ನ ಮಾಡೋದಕ್ಕೆ ದೇವ್ರು ನಿಮಗೆ ಈ ತಾಳ್ಮೆ ಹೃದಯ, ಈ ಧೈರ್ಯದ ಹೃದಯವನ್ನು ಕೊಡ್ತಾರೆ. आपका सामने परमेश्वर बहुत सारा इच्छाओं को रखे हैं, उसको पूरा करने के लिए आपका जीवन में परमेश्वर हिम्मत, सामर्थ्य परमेश्वर क्या करेंगे, देंगे। ಪ್ರೀತಿಯ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ಪೂರ್ತಿ ನಿಮ್ ಕೈಲಿ ಒಪ್ಪಿಸ್ಕೊಡ್ತೇವೆ. ನಮಗೆ ವಿರೋಧವಾಗಿ ಬರೋ ಎಲ್ಲ ಕಾರ್ಯಗಳನ್ನು ಅಪ್ಪ ನೀವು
ಅದನ್ನ ದಾಟಿ ಹೋಗುವಂತೆ ನಮ್ಗೆ ಶಕ್ತಿಯನ್ನು, ಶೂರತೆಯನ್ನು, ಧೈರ್ಯವನ್ನು ಹೃದಯದಲ್ಲಿ ಕೊಟ್ಟಿದ್ದೀರಾ ಅಪ್ಪ. ನಿಮ್ಮ ವಾಕ್ಯಗಳನ್ನ ಓದುವ ಮಕ್ಕಳಾಗಿ, ಕೇಳುವ ಮಕ್ಕಳಾಗಿ ಅಪ್ಪ, ಅದನ್ನೇ ನಾವು ಧ್ಯಾನಿಸುವ ಮಕ್ಕಳಾಗಿರು ಇಟ್ಟಿರು. ಅದು ಮಾತ್ರ ಅಲ್ಲಪ್ಪ, ನಿಮ್ಮ ಹಾಡುಗಳನ್ನು ಕೇಳುವ ಮಕ್ಕಳಾಗಿ ನಾವು ಸ್ತುತಿ ಹಾಡುಗಳನ್ನು ಹೃದಯದಲ್ಲಿ ಯಾವಾಗ್ಲೂ ಹೇಳ್ತಾ ಅಪ್ಪ ಧೈರ್ಯವಾಗಿರೋದಕ್ಕೆ ನಮ್ಗೆ ಸಹಾಯ ಮಾಡಿ. ಬರೀ ತಾಳ್ಮೆಯಿಂದ ಬರ್ತೀವಿ ಅಪ್ಪ. ಈ ದಿನ ಮೂರ್ತಿ ನಮ್ ಜೊತೆ ಇರಿ, ಶೋಧನೆಯಿಂದ ನಮ್ಮನ್ನು ಕಾಪಾಡಿ ದೇವರೇ. ನಿಮ್ಮನ್ನೇ ನಾವು ಸಂತೋಷ ಪಡಿಸುವಂತೆ ದೇವರೇ, ನಿಮ್ಮ ಪ್ರೀತಿಯನ್ನ ನಾವು ಡೈಲಿ ರುಚಿ ಮಾಡುವಂತೆ ದೇವರೇ, ಸಮಯದಲ್ಲಿ ರುಚಿ ಮಾಡ್ತಾ ಇರುವಂತೆ ನಮ್ಗೆ ಸಹಾಯ ಮಾಡಿ. ಮಹತ್ತಾದ ಕಾರ್ಯಗಳನ್ನ ಮಾಡಿ ಆಶೀರ್ವದಿಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ ತಂದೆ, ಆಮೇಲೆ.